ಪರಮಾತ್ಮನು ಸದಾ ಕೊಡಲಿ ಮತ್ತು ಇಂತಹ ಸಂಸ್ಥೆ ಅವರು ಪ್ರಾರಂಭಿಸಿದ್ದನ್ನು ಇನ್ನೂ ವಿಶಾಲವಾಗಿ ತುಂಬ ಚೆನ್ನಾಗಿ ಸಮಾಜದಲ್ಲಿ ಅನುಕೂಲ ಆಗೋ ಹಾಗೆ ಬೆಳೆಸಿ. ಬಟ್ ಸರ್ ಈ ಥರ ಆಗಿರೋದು ನಮಗೆ ತುಂಬ ಬೇಜಾರಾಗ್ತಿದೆ. ಬಿಕಾಸ್ ಅವರು ಫ್ರಮ್ ದ ಡೇ 1 ಟಿಲ್ ಟುಡೇ ಯಾವಾಗಲೂ ಹೇಳೋರು, ನನಗೆ ಎಷ್ಟೇ ವಯಸ್ಸಾದರೂ ನಾನು ನಿಮ್ಮನ್ನು ಸಕ್ಸಸ್ಫುಲ್ ಪೀಪಲ್ ಆಗಿ ಮಾಡಿ ಆಮೇಲೆ ನಾನು ಹೋಗೋದು. ನಾನು ಈ ಕಾಲೇಜ್ನ ಪಾಸ್ಟ್ ಔಟ್ ಸ್ಟೂಡೆಂಟ್. ಸೊ ಅವರು ತೀರ್ಕೊಂಡಿರೋದು ತುಂಬ ಅಂದರೆ ತುಂಬ ಬೇಜಾರಾಗಿದೆ. ಎಷ್ಟೊಂದು ನಮ್ಮನ್ನ ಎಂಕರೇಜ್ ಮಾಡಿದ್ದಾರೆ, ತಪ್ಪು ಮಾಡಿದಾಗ ಬೈತಾರೆ. ಬಟ್ ಇವಾಗ ಈ ಸಿಚುವೇಶನಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ. ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಪೈಕಿ ಬೇಗೂರು ಬಳಿ ಇರುವಂತಹ ಫುಲ್ ಅಂಡ್ ಫಾಸ್ ಕಾಲೇಜು ಕೂಡ ಒಂದಾಗಿದೆ. ಇದು ಹೆಮ್ಮರವಾಗಿ ಬೆಳೆಯುತ್ತಿರುವಂತಹ ಈ ಒಂದು ಫುಲ್ ಇನ್ ಫಾಸ್ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದಂತಹ ಹಿರಿಯ ಶಿಕ್ಷಣ ತಜ್ಞರು ಆದಂತಹ ಮಾರ್ಗದರ್ಶಕರು ಆದಂತಹ ಶ್ರೀ ದೆಚ್ಚಮಂದ್ ಪುಲಿನ್ನ ಅವರು ನಮ್ಮ ನಗಲಿದ್ದಾರೆ. ಈ ಅಗಲಿಕೆಗೆ ವಿದ್ಯಾರ್ಥಿಗಳು ಮತ್ತು ಆಡಳಿತ ಮಂಡಳಿಯವರು ಕಂಬನಿ ಮಿಡಿದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿನ ಶಿಷ್ಯರನ್ನ ತೊರೆದಿರುವಂತಹ ಫುಲ್ ಇನ್ ಫಾಸ್ ಸಂಸ್ಥಾಪಕರಾಗಿರುವಂತಹ ದೆಚ್ಚಮಂದ್ ಪುಲಿನ್ನ ರವರ ಈ ಒಂದು ದರ್ಶನವನ್ನ ಪಡೆದುಕೊಳ್ಳಲು ಅಪಾರ ಸಂಖ್ಯೆಯಲ್ಲಿನ ಅವರ ಅಭಿಮಾನಿಗಳು ಮತ್ತು ಆಡಳಿತ ಮಂಡಳಿಯವರು ಕುಟುಂಬಸ್ಥರು ಆಗಮಿಸಿದ್ದರು. ಈ ಒಂದು ಫುಲ್ ಇನ್ ಫಾಸ್ ಕಾಲೇಜು ಅತ್ಯುತ್ತಮವಾದಂತಹ ಶಿಕ್ಷಣವನ್ನ, ಅದು ಕಡಿಮೆ ವೆಚ್ಚದಲ್ಲಿ ಶಿಕ್ಷಣವನ್ನ ನೀಡ್ತಾ ಇರುವಂತಹ ಕಾಲೇಜು ಎನಿಸಿಕೊಂಡಿದೆ. ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಆರಂಭಿಸಿ PUC, ಪ್ರಥಮ ದರ್ಜೆ ಮತ್ತು ಸ್ನಾತಕೋತ್ತರ ಶಿಕ್ಷಣದ ಗುಣಮಟ್ಟವನ್ನ ವಿಸ್ತರಿಸಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ನೀಡಿರ್ತಕ್ಕಂಥ ದೆಚ್ಚಮಂದ್ ಪುಲಿನ ರವರ ಈ ಒಂದು ಅಗಲಿಕೆ ನೋವು ಅವರ ಕುಟುಂಬಕ್ಕೆ ತಡೆದುಕೊಳ್ಳುವಂತ ಶಕ್ತಿಯನ್ನು ನೀಡಲಿ. ಹಾಗೆಯೇ ದೆಚ್ಚಮಂದ್ ಪುಲಿನ ರವರ ಸುಪುತ್ರರಾಗಿರುವಂತ ನವನೀತ್ ರವರು ಈ ಒಂದು ಸಂಸ್ಥೆಯನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅಂತೇಳಿ ಇಡೀ ಆಡಳಿತ ಮಂಡಳಿ, ಹಾಗೆಯೇ ಸಹೋದ್ಯೋಗಿಗಳು ಹಾಗೂ ವಿದ್ಯಾರ್ಥಿಗಳು ಈ ಒಂದು ದೆಚ್ಚಮಂದ್ ಪುಲಿನ ರವರ ಅಗಲಿಕೆಗೆ ಕಂಬನಿ ಮಿಡಿದ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ. ನನ್ನ ಹೆಸರು ವಿನೋದ್ ಕುಮಾರ್ ಕಿಣಿ ಅಂತ. ನಾನು ದೆಚ್ಚಮಂಡ್ ಫುಲಿನ್ಫಾ ಅವರ ಸ್ಟೂಡೆಂಟ್ ಆ್ಯಸ್ ವೆಲ್ ಆಸ್ ಕ್ಲೋಸ್ ಫ್ರೆಂಡ್ ಆ್ಯಸ್ ವೆಲ್ ಆಸ್ ಟ್ರಸ್ಟಿ ಆಫ್ ದಿ ಇನ್ಸ್ಟಿಟ್ಯೂಷನ್. ಆ್ಯಂಡ್ ಸಿನ್ಸ್ ಅಬೌಟ್ 25-30 years I had a contact with him. ಆ್ಯಂಡ್ ಈ ಒಂದು ಸಂಸ್ಥೆ ಬಹಳ ಚಂದವಾಗಿ ಶ್ರೀ ದೆಚ್ಚಮಂಡ್ ಫುಲಿನ್ಫಾ ಅವರು ಬೆಳೆಸಿ ಅದನ್ನು ಬೆಳೆಸ್ಕೊಂಡು ತುಂಬ ಮಕ್ಕಳನ್ನು ಎಜುಕೇಷನಲ್ ಒಂದು ದೊಡ್ಡ ಸಂಸ್ಥೆಯನ್ನಾಗಿ, ಸಣ್ಣದಾಗಿ ಪ್ರಾರಂಭ ಆದಂಥ ಸಂಸ್ಥೆ ದೊಡ್ಡದಾಗಿ ಮಾಡಿ ವಿಶಾಲವಾಗಿ ಮಾಡಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಪರಮಾತ್ಮನು ಸದಾ ಕೊಡಲಿ ಮತ್ತು ಇಂತಹ ಸಂಸ್ಥೆ ಅವರು ಪ್ರಾರಂಭಿಸಿದ್ದನ್ನು ಇನ್ನೂ ವಿಶಾಲವಾಗಿ ತುಂಬ ಚೆನ್ನಾಗಿ ಸಮಾಜದಲ್ಲಿ ಅನುಕೂಲ ಆಗೋ ಹಾಗೆ ಬೆಳೆಸಿ ಉಳಿಸಿ ಎಲ್ಲರೂ ಇದರ ಉಪಯೋಗವನ್ನು ತೆಗೆದುಕೊಳ್ಳುವಂಥ ಒಂದು ಸಂಸ್ಥೆಯಾಗಿ ಬೆಳೆದಿದ್ದೆ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಬೇಕು ಮತ್ತು ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೆಯಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ. ಹಾಗೂ ಅವರ ಉದ್ದೇಶ ಒಂದು ಕಾಲೇಜಸ್ PUC ಕಾಲೇಜ್ ಇದು ಇನ್ನೂ ಹೈಯರ್ ಪೋಸ್ಟ್ ಗ್ರ್ಯಾಜುಯೇಷನ್ಗೂ ಮಾಡಿ ವಿಶಾಲವಾಗಿ ಹಬ್ಬಬೇಕು ಅಂತ ತುಂಬ ಆಸೆಯಿಂದ ಇದ್ದರು. ಅವರ ಕಲೆ ಮತ್ತು ಎಜುಕೇಷನ್ನಲ್ಲಿ ವಿಶೇಷವಾಗಿ ಹೊಸ ರೀತಿಯಲ್ಲಿ ಮಕ್ಕಳನ್ನು ಸೇರಿಸುವಂಥ ಒಂದು ಮಹಾನ್ ಆಸೆ ಮತ್ತು ಅಭಿಲಾಷೆಗಳು ಇದ್ದಂತಹ ಮಹಾನ್ ವ್ಯಕ್ತಿ ದೆಚ್ಚಮಂಡ್ ಫುಲಿನ್ಫಾ ಅವರು ಮಾಡಿದ ಈ ದೊಡ್ಡ ಸಂಸ್ಥೆ ಈಗ ಬೆಂಗಳೂರಿನ ಸದರ್ನ್ ಪಾರ್ಟ್ನಲ್ಲಿ, ಅಂದರೆ ಸೌತ್ ಏರಿಯಾದಲ್ಲಿ ಬಹಳ ಚೆನ್ನಾಗಿ ಹಬ್ಬಿ ಬೆಳೆದಿದೆ. ಇನ್ನೂ ಬೆಳೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿ ನೆಮ್ಮದಿ ಕೊಡಲಿ. ಅವರ ಒಬ್ಬನೇ ಮಗನಾದ ಶ್ರೀ ನವನೀತ್ ಅವರು ಈ ಸಂಸ್ಥೆಯನ್ನು ತಂದೆಯ ಪಾಲಿನಿಂದ ಇನ್ನೂ ಬೆಳೆಸಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೂ ದೇವರು ಇನ್ನೂ ಶಕ್ತಿ ಕೊಡಲಿ. ಇನ್ನೂ ಮಹಾನ್ ಸಂಸ್ಥೆಯಾಗಿ ಇದನ್ನು ಬೆಳೆಸುವ ಜವಾಬ್ದಾರಿ ಅವರದಾಗಿದೆ. ಅವರನ್ನು ಇನ್ನೂ ಎಲ್ಲರೂ ಸೇರಿ ತಮ್ಮ ಹೆಗಲನ್ನು ಕೊಟ್ಟು ಇದನ್ನು ದೊಡ್ಡ ಸಂಸ್ಥೆಯನ್ನಾಗಿ ಮಾಡುವ ಕಾರ್ಯ ನಮ್ಮ ಎಲ್ಲರದಾಗಿದೆ. ಸರ್ಕಾರ ಹಾಗೂ ಯಾವುದೇ ಸಂಸ್ಥೆಗಳು ಯೂನಿವರ್ಸಿಟಿ ಮತ್ತು
ಬೇರೆ ಬೇರೆ ರೀತಿಯಲ್ಲಿ ಇರುವಂಥ ಎಲ್ಲ ಸಂಸ್ಥೆಗಳು ಪ್ರತ್ಯಕ್ಷ ಪರೋಕ್ಷವಾಗಿ ಕೊಟ್ಟು ಇದನ್ನು ವಿಶೇಷವಾಗಿ ಬೆಳೆಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ನಾನು ಈ ಕಾಲೇಜ್ನ ಪಾಸ್ಟ್ ಔಟ್ ಸ್ಟೂಡೆಂಟ್. ಸೊ ಅವರು ತೀರ್ಕೊಂಡಿರೋದು ತುಂಬ ಅಂದರೆ ತುಂಬ ಬೇಜಾರಾಗಿದೆ. ಎಷ್ಟೊಂದು ನಮ್ಮನ್ನ ಎಂಕರೇಜ್ ಮಾಡಿದ್ದಾರೆ, ತಪ್ಪು ಮಾಡಿದಾಗ ಬೈತಾರೆ. ಬಟ್ ಇವಾಗ ಈ ಸಿಚುವೇಶನಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ. Zanto, like I am the passed out student from Full and Fast College, 23-24 batch. Sir was such a legendary sir. He has he has motivated me in many ways. Like even he motivated when I was a vice president. He like approached me for so many things. Rest in peace to Desmond sir. ನಾನು ಬಂದು ಜಸ್ಟ್ 1 ಮಂತ್ ಆಗಿತ್ತು. ಬಟ್ ಸರ್ ಈ ಥರ ಆಗಿರೋದು ನಮಗೆ ತುಂಬ ಬೇಜಾರಾಗ್ತಿದೆ. ಬಿಕಾಸ್ ಅವರು ಫ್ರಮ್ ದ ಡೇ 1 ಟಿಲ್ ಟುಡೇ ಯಾವಾಗಲೂ ಹೇಳೋರು, ನನಗೆ ಎಷ್ಟೇ ವಯಸ್ಸಾದರೂ ನಾನು ನಿಮ್ಮನ್ನು ಸಕ್ಸಸ್ಫುಲ್ ಪೀಪಲಾಗಿ ಮಾಡಿ ಆಮೇಲೆ ನಾನು ಹೋಗೋದು. ಅವ್ರಿಗೆ ಎಷ್ಟೇ ಇದಾಗಿದ್ರು, ಹಾರ್ಟ್ ಅಟ್ಯಾಕ್ ಆಗಿತ್ತು ಅವರಿಗೆ 1 ಮಂತ್ ಬಿಫೋರ್. ಬಟ್ ಸ್ಟಿಲ್ ಅವ್ರು ಬಂದು ನೆಕ್ಸ್ಟ್ ಡೇಯಿಂದನೇ ಬಂದು ನಮಗೆ ಟೀಚಿಂಗ್ಸ್ ಮಾಡ್ತಿದ್ರು. ಎಷ್ಟು ಇನ್ಸ್ಪೈರಿಂಗ್ ಟೀಚರ್ ಅಂದರೆ ಅವರು, ನೋ ಟೀಚರ್ ಕ್ಯಾನ್ ಮ್ಯಾಚ್ ಹಿಸ್ ಪೊಟೆನ್ಷಿಯಲ್ ಸ್ಟಿಲ್ ನೌ ಆ್ಯಂಡ್ ಫ್ಯೂಚರಲ್ಲೂ ಅದಾಗಲ್ಲ ಅನಿಸುತ್ತೆ. ವಿ ಮಿಸ್ ಹಿಮ್. ಥ್ಯಾಂಕ್ ಯು. Everyone, today it's actually a very sad moment for all of us, as we have lost Desmond sir. He has always been a role model, an inspiration, and we have learned so many things from him. He always used to tell that don't teach a man how to fish, don't teach a man, give a man a fish, teach him how to fish. This is what the valuable lessons that I have learned. He always also used to tell us, love your enemies. And whenever we used to teach, he never believed in bookish knowledge. He always used to tell us, bring the subject on the table. We'll try our level best, and we'll try whatever sir has asked us. The teaching methodologies and all, we'll surely follow that, and we'll make Desmond sir, Chairman sir, proud of us. A sad moment today when we heard about the sad demise of Professor Desmond. I am Dr. Ganesh, a colleague of Professor Desmond, who was working with Christ University. And you can also see some of my colleagues, Mr. Aziz, Professor Aziz, Mr. Rajan, Mr. Shanmugam and Mr. Channakeshwar. All of us have come here to pay our last respect to our beloved Desmond sir. I was associated with Mr. Desmond from 1991 when I joined Christ College, erstwhile Christ College, which has become Christ University now. When it comes to Desmond sir, he was an inspiration for me to begin a cricket team, staff cricket team at Christ College. And he was the opening batsman for the college cricket team. And he used to play like Gavaskar. He used to wear a Panama cap like Gavaskar, and he used to play almost similar like Gavaskar. It was very nice. We have played a lot of matches against big colleges like BMS, SSMRV, Vijaya College. We have played a very wonderful type of person, and along with that he is a wonderful teacher. At the same time a very good gentleman, very soft spoken. ನಾವೆಲ್ಲರೂ ಅವ್ರ ಜೊತೆಲಿ ಸುಮಾರು 40 ವರ್ಷಗಳಿಂದ ಒಡನಾಟದಲ್ಲಿದ್ವಿ. ಕ್ರೈಸ್ಟ್ ಕಾಲೇಜಲ್ಲಿ ಅವರು ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾಗ ಸುಮಾರು ವರ್ಷಗಳು ಅವ್ರ ಜೊತೆ ಬೆರ್ತಿದ್ದೀವಿ. ಈ ಒಂದು ಅವರು ನಮ್ಮ ಕಾಲೇಜಿಂದ, ಕ್ರೈಸ್ಟ್ ಕಾಲೇಜಿಂದ ಅವರು VRS ತಗೊಂಡು ಈ ಒಂದು ಫಿಲಿನ್ಫಾ ಕಾಲೇಜನ್ನ ಸ್ಟಾರ್ಟ್ ಮಾಡಿ ಒಂದು ಈ ಸುತ್ತಮುತ್ತ ನಗರದಲ್ಲಿರುವಂಥ ಒಳ್ಳೆ ಕಾಲೇಜಾಗಿ ಪರಿವರ್ತಿಸಿದ್ದಾರೆ. ಅವರ ಈ ಒಂದು ಇದರ ಸಂತಾಪಕ್ಕೆ, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಬೇಡ್ಕೊಳ್ತೀವಿ. Hi, my name is Alvin. I studied here before 1 year ago, and Desmond sir, he was a great person. He inspired me in so many things. He encouraged me, motivated me, and I am really thankful for Desmond sir. He's a great man I've ever seen in my life. He's like my father, and may his soul rest in peace. Thank you so much.